ನಾನು ರೂಪವಾಣಿ ಆರ್ ಭಟ್ ಅಂತ ಹೇಳಿ ಕಾಸರಗೋಡು ಜಿಲ್ಲೆಯ ಹೆಣ್ಮಕಜೆ ಪಂಚಾಯತಿನ ಸ್ವರ್ಗ ಪ್ರದೇಶದ ಹತ್ತಿರದ ಎಡಮಲೆ ಅಂತ ಹೇಳುವಂಥದ್ದು ನಮ್ಮ ಮನೆ. ನಮ್ಮ ಮನೆಗೆ ಅಶೋಕವನಂ ಅಂತ ಹೆಸರು. ಇಲ್ಲಿ ತಾರಸಿಯಲ್ಲಿ ಸುಮಾರು ಒಂದು 4 ವರ್ಷಗಳಿಂದ ನಾನು ತಾರಸಿ ಕೃಷಿ ಮಾಡ್ತಾ ಇದ್ದೇನೆ. ವಿವಿಧ ರೀತಿಯ ಹೂವುಗಳು, ಔಷಧೀಯ ಸಸ್ಯಗಳು, ಹಣ್ಣುಗಳು, ಕಾಯಿಗಳು, ಅದೇ ರೀತಿ ತರಕಾರಿ ಇವೆಲ್ಲವೂ ಇರುವಂತಹ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕನಸು ಈ ತಾರಸಿಯನ್ನು. ಆ ರೀತಿಯಲ್ಲಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಚಟುವಟಿಕೆಗಳು ನಡೀತಾ ಉಂಟು. ವಿಷಮುಕ್ತ ಆಹಾರ ನಮ್ಮ ಅನ್ನದ ಬಟ್ಟಲಿಗೆ ಹೇಳುವಂತಹ ಒಂದು ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಇದು ಸತ್ಯ ಅಂತ ಹೇಳಿ ಕೂಡ ಅರ್ಥ ಆಗ್ತಾ ಉಂಟು. ಹೊರಗಿನಿಂದ ಖರೀದಿಸುವಂತಹ ತರಕಾರಿಗಳು, ಹಣ್ಣು ಹಂಪಲುಗಳು, ಆಹಾರ ಯಾವುದು ಇದ್ದರೂ ಕೂಡ ಇವತ್ತು ಮನುಷ್ಯನ ಆರೋಗ್ಯಕ್ಕೆ ಮಾರಕವಾಗಿರುವಂತಹ ಈ ಸಂದರ್ಭದಲ್ಲಿ ನಾವು ಸ್ವತಃ ಬೆಳೆಯುವಂಥದ್ದು ಹಿಂದೊಂದು ಕಾಲದಲ್ಲಿ ಇತ್ತು, ಅದು ಪುನಃ ಪುನರಾವರ್ತನೆ ಆಗಬೇಕು ಅಂತ ಹೇಳುವಂತಹ ಕಲ್ಪನೆ. ವಿಷಮುಕ್ತ ಜೈವಿಕ ಒಂದು ಆಹಾರ ಪದ್ಧತಿಯತ್ತ ನಾವು ಸಾಗಬೇಕು ಅಂತ ಹೇಳುವಂಥದ್ದು. ಕೇವಲ ಜೈವಿಕ ಗೊಬ್ಬರಗಳನ್ನು ಮಾತ್ರ ಬಳಸಿ, ಅಡುಗೆಯ ಅವಶೇಷಗಳು, ಅದೇ ರೀತಿ ಸ್ಲರಿಗಳನ್ನು ಮಾತ್ರ ಬಳಸಿ ಮಾಡಿರುವಂತಹ ಕೃಷಿ ಇದು. ತಾರಸಿ ಅಂತ ಹೇಳುವಾಗ ಜನಗಳಿಗೆ ಮತ್ತೊಂದು ಕಲ್ಪನೆ ಇರ್ತದೆ. ಅದೇನು ಅಂತ ಹೇಳಿದ್ರೆ, ತಾರಸಿಯಲ್ಲಿ ಕೃಷಿ ಮಾಡಿದ ಕೂಡಲೇ ತಾರಸಿ ಲೀಕೇಜ್ ಆಗುವಂಥದ್ದೋ ಅಥವಾ ಸಮಸ್ಯೆಗಳಾಗುವಂಥದ್ದೋ ಅದು ಬರ್ತದೋ ಅಂತ ಹೇಳುವಂಥದ್ದು ತುಂಬ ಜನರಿಗೆ ಅದೊಂದು ಸಂಶಯ ಇರುತ್ತದೆ. ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ಗಳನ್ನು ನಾವು ತಗೊಳ್ಬೇಕಾಗ್ತದೆ. ಅದನ್ನು ತಕ್ಕೊಂಡು ನಾವು ಕೃಷಿ ಮಾಡಿದಲ್ಲಿ ತಾರಸಿ ಕೃಷಿ ನೆಲದಲ್ಲಿ ನಾವು ಮಾಡಿದಕ್ಕಿಂತ ಹೆಚ್ಚು ಬೆಳೆ ನಮಗೆ ಲಭಿಸ್ತದೆ ಅಂತ ಹೇಳುವಂಥದ್ದು ನನ್ನ ಅನುಭವ. ಅದೇ ರೀತಿ ಪ್ರಾಣಿ ಪಕ್ಷಿಗಳ ಕಾಟ ಸ್ವಲ್ಪ ಕಡಿಮೆ. ಮಣ್ಣಿನ ಅಡಿಯಿಂದ ಕೂಡ ಇವತ್ತು ಇಲಿ ಇರ್ಬೋದು, ಹೆಗ್ಗಣ ಇರ್ಬೋದು, ಹಂದಿಗಳಿರಬಹುದು, ಬಂದು ನಾವು ಮಣ್ಣಿನ ಅಡಿಯಲ್ಲಿ ಬೆಳೆಯುವಂತಹ ಯಾವ ಆಹಾರ ವಸ್ತುಗಳನ್ನು ನಾವು ಬೆಳೆಸ್ತೇವೆ ಅದೆಲ್ಲವೂ ಕೂಡ ಇವತ್ತು ಪ್ರಾಣಿಗಳು ನಶಿಸಿ ತಿಂದು ಹೋಗುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕೂಡ ಒಂದು ಸೊಲ್ಯೂಷನ್ ಆಗಿ ನಾವು ತಾರಸಿ ಕೃಷಿಯನ್ನು ಆಯ್ಕೆ ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ದೊಡ್ಡ ಗೋಣಿ ಚೀಲ ನನಗೆ ಸಿಕ್ಕಿತ್ತು. ಅದರಲ್ಲಿ ನಾನು ಒಟ್ಟಿಗೆ ಅಲಸಂದೆ ಬೀಜ ಹಾಕಿದ್ದು ತುಂಬ ಗಿಡಗಳು ಬರ್ತೀನಿ. ಎಲ್ಲಿ ನೆಡುದು ಅಂತೇಳಿ ಆಲೋಚನೆ ಮಾಡುವಾಗ ಇಂಥ ಒಂದು ಗೋಣಿ ಚೀಲದಲ್ಲಿ 3/4 ವರ್ಷ ತುಂಬಿಸಿರುವುದು ಇದರಲ್ಲಿ ತರಗೆಲೆಯೇ. ಅದರ ಮೇಲೆ ಸ್ವಲ್ಪ ಮಣ್ಣು ಮತ್ತು ಒಂದು ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕಿದ್ದು ನಾನು. ಅಲಸಂದೆ 3-4 ಸಲ ಕೊಯ್ದಾಯಿತು. ಇನ್ನೂ ಕೂಡ ಇದರಲ್ಲಿ ಅಲಸಂದೆ ಆಗ್ತಾ ಉಂಟು. ನೋಡಿ, ಒಂದು 10-30 ಗಿಡ 40 ಗಿಡ ಎಲ್ಲ ಇರ್ಬೋದು ಬಳ್ಳಿಗಳು ಇದರಲ್ಲಿ, ಅಷ್ಟು ಉಂಟು. ಈಗ ಆಚೆಗೆ ಹಂಚಿನ ಮೇಲಕ್ಕೆ ನಮ್ಮ ಆ ಒಂದು ಪ್ರದೇಶಕ್ಕೆ ಅದು ಹೋಗ್ತಾ ಉಂಟು. ಹೀಗೆ ಹೋಗಿ ನೋಡಿ ಮೇಲೆ 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 ಹೋಗಿ ಈಗ ಅಲಸಂದೆಗಳು ಇನ್ನೂ ಕೂಡ ಆಗ್ತಾ ಉಂಟು, ಹೂವು ಆಗ್ತಾ ಉಂಟು. ಆ ರೀತಿಯಲ್ಲಿ ಉಂಟು. ಕಸದಿಂದ ರಸ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇಲ್ಲಿ ಯಾಥಾರ್ಥ್ಯವಾಗಿದೆ. ಸೂರ್ಯಪ್ರಕಾಶ ಸಸ್ಯಗಳಿಗೆ ಅತೀ ಅಗತ್ಯವಾಗಿರುವಂಥದ್ದು. 6-8 ಗಂಟೆಗಳ ಕಾಲ ಸೂರ್ಯಪ್ರಕಾಶ ಬೀಳುವಂತಹ ಪ್ರದೇಶದಲ್ಲಿ ಆದರೆ ಗಿಡಗಳು ಬಹಳಷ್ಟು ಬೇಗ ಬೆಳೆಯುತ್ತದೆ. ಅದೇ ರೀತಿ ಉತ್ತಮ ಫಸಲು ಲಭಿಸ್ತದೆ ಅಂತ ಹೇಳುವಂಥದ್ದು ಕೂಡ ನಾನು ಪ್ರಾಯೋಗಿಕವಾಗಿ ನನ್ನ ಅನುಭವಕ್ಕೆ ಬಂದಂತಹ ವಿಚಾರ ಆಗಿರುತ್ತದೆ ಇದು. ಹಾಗಿರುವಾಗ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಒಂದು ಕೃಷಿ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಏನುಂಟು ಅದಕ್ಕೊಂದು ಬದಲು ವ್ಯವಸ್ಥೆಯಾಗಿ ನಾವಿವತ್ತು ಕೃಷಿ ತಾರಸಿ ಕೃಷಿಯನ್ನು ನೋಡ್ಬೋದು. ಹಳ್ಳಿಗಳಲ್ಲಿ ಇವತ್ತು ನಾವು ಇದನ್ನು ಕಾಣುವಂಥದ್ದು ತುಂಬ ಕಡಿಮೆ. ಪೇಟೆ ಪಟ್ಟಣಗಳಲ್ಲಿ ಇವತ್ತು ತಾರಸಿ ಕೃಷಿ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಒಂದು ಫ್ಯಾಷನೇಬಲ್ ಆಗಿಯೂ ಕೂಡ, ಅದೇ ರೀತಿ ಬೇರೆ ಹೊರಗೆ ಅವರಿಗೆ ಕೃಷಿ ಮಾಡುವಂತಹ ಸ್ಥಳ ಇಲ್ಲದಂತಹ ಸಂದರ್ಭದಲ್ಲಿ ತಾರಸಿಯಲ್ಲಿ ಬೆಳೆಯುವಂತಹ ಒಂದು ವ್ಯವಸ್ಥೆಗಳನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಬಹಳಷ್ಟು ಕಡೆಗಳಲ್ಲಿ. ಹಳ್ಳಿಗಳಲ್ಲಿ ಇದನ್ನು ತುಂಬ ಕಡಿಮೆ ಆಗಿರ್ತದೆ ಜನಗಳು ಅನುಸರಿಸುವಂಥದ್ದು. ಒಂದು ಮಾದರಿ ಪ್ರದೇಶ ಅಂತ ಹೇಳಿ ನಾವಿವತ್ತು ಈ ಪ್ರದೇಶವನ್ನು ಹೇಳಬಹುದು ತಾರಸಿ ಕೃಷಿಯಲ್ಲಿ. ಹಾಗಿರುವಾಗ ಇದನ್ನು ಅನುಸರಿಸಿ ಅಂತ ಹೇಳುವಂಥದ್ದು ಪ್ರಿಕಾಷನ್ಸ್ ಅಂತ ಹೇಳುವಂಥದ್ದು. ಯಾಕಂದರೆ ಇವತ್ತು ಸ್ಟ್ಯಾಂಡ್ಗಳನ್ನು ಅಳವಡಿಸಿ ಆಗಿರ್ತದೆ. ಇವತ್ತು ಎಲ್ಲ ಗ್ರೋ ಬ್ಯಾಗ್ಗಳಿರ್ಬೋದು ಅಥವಾ ಹಳೆಯ ಗೋಣಿ ಚೀಲಗಳಿರ್ಬೋದು, ಬೇರೆ ಬೇರೆ ರೀತಿಯ ಕಂಟೈನರ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಸ್ಟ್ಯಾಂಡಿನ ವ್ಯವಸ್ಥೆ ಮಾಡಿ ಅದರ ಮೇಲೆ ಇದನ್ನು ಇಟ್ಟಿರುವಂಥದ್ದು. ನಮ್ಮ ಕೃಷಿಯ ಎಲ್ಲ ಗಿಡಗಳನ್ನು, ಸಸ್ಯಗಳನ್ನು ಕೂಡ ಇದೊಂದು ವಿಶೇಷ ಕಂಟೈನರ್. ಮೂಲೆಯಲ್ಲಿ ಬಿದ್ದಿದ್ದ ಒಂದು ಇಡ್ಲಿ ಪಾತ್ರೆ ಮನೆಯಲ್ಲಿ ತೂತಾಗಿತ್ತು. ಅದರಲ್ಲಿ ನಾನು ಸ್ವಲ್ಪ ಗೊಬ್ಬರ ಮಣ್ಣೆಲ್ಲ ತುಂಬಿಸಿ ಒಂದು ಚಿಕ್ಕುವಿನ ಗಿಡ ಇಟ್ಟದ್ದು. ಅದು ಸ್ವಲ್ಪ ಮೇಲೆ ಬರುವ ಹೊತ್ತಿಗೆ ಅದಕ್ಕೆ ಆ ಸ್ಪೇಸ್ ಸಾಕಾಗುವುದಿಲ್ಲ ಅಂತಾಯಿತು. ಅದಕ್ಕೆ ಇಲ್ಲಿ
ಏನು ನಾವು ಅಡಿಕೆ ಮರದ ಸಲಕೆ ಅಂತ ಹೇಳ್ತೇವೆ, ಅದನ್ನು ಸಣ್ಣ ಸಣ್ಣ ಪೀಸು ಮಾಡಿ ಆ ಮಣ್ಣಿನ ಅಡೆ ಅಂತ ಟಗೀಟು ಮಾಡಿ ಕೊಟ್ಟದ್ದು. ಸುಮಾರು 1 ವರ್ಷ ಆಯ್ತಿದೆ ಹೀಗೆ ಉಂಟೀಗ. ಇಷ್ಟು ಎತ್ತರಕ್ಕೆ ಆಗಿರುವಾಗ ಈ ಕಂಟೈನರ್ ಬಂತು ನೋಡಿ. ಚಿಕ್ಕುವಿನ ಗಿಡ ಯಾವ ರೀತಿಯಲ್ಲಿ ಬೆಳೆದು ನಿಂತಿದೆ ಅಂತ ಹೇಳಿ. ಚಿಕ್ಕು 2-3 ಸಲ ಆಯಿತು ಇದರಲ್ಲಿ ಆಗುವಂಥದ್ದು. ಈಗಲೂ ಕೂಡ ಚಿಕ್ಕು ನೋಡಿ ಕಾಯಿ ಬಿಟ್ಟಿದೆ, 10-12 ಕಾಯಿಗಳು ಉಂಟು. ಇದೇ ಇದರೊಟ್ಟಿಗೆ ತಂದಂಥ ಗಿಡ ನಾನು ಕೆಳಗೆ ನೆಲದಲ್ಲಿ ನೆಟ್ಟಿದ್ದೇನೆ. ಅದರಲ್ಲಿ ಇಲ್ಲಿ ತನಕ ಆಗಲಿಕ್ಕೆ ಪ್ರಾರಂಭ ಆಗಲಿಲ್ಲ ಚಿಕ್ಕು. ಇದರಲ್ಲಿ 2-3 ಸಲ ಆಯಿತು ನಮಗೆ ಬೆಳೆ ಸಿಕ್ಕುವಂಥದ್ದು. ಇದರಲ್ಲಿ ನಾನು ಹೂವಿನ ಗಿಡ ಕೂಡ ನೆಟ್ಟಿದ್ದೇನೆ. ಈ ರೀತಿಯ ಒಂದು ಹೊಸ ಪ್ರಯೋಗ ಯಶಸ್ವಿಯಾಗಿದೆ. ನೇರವಾಗಿ ತಾರಸಿಗೆ ಕನೆಕ್ಟ್ ಆಗದ ರೀತಿಯಲ್ಲಿ ಮೊದಲಿಗೆ ನಾನು ಅಡಿಗೆ ಗೆರಟೆಗಳನ್ನು ಅಥವಾ ಹಂಚನ್ನು ಇಟ್ಟು ಅದರ ಮೇಲೆ ಇಡ್ತಾ ಇದ್ದೆ. ಈಗ ಸ್ಟ್ಯಾಂಡ್ಗಳನ್ನು ಮಾಡಲಿಕ್ಕೆ ಆಗಿದೆ ನಮ್ಮಿಂದ. ಆ ಸ್ಟ್ಯಾಂಡಿನ ಮೇಲೆ ಇಡುವ ಹೊತ್ತಿಗೆ ನೇರವಾಗಿ ನೀರು ಹರಿದು ಹೋಗುವಂತಹ ಸೌಕರ್ಯ ಇಲ್ಲಿ ಇರ್ತದೆ. ಅದೇ ರೀತಿ ವೆಯ್ಟ್ ಕಮ್ಮಿ ಮಾಡಲಿಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವಿವತ್ತು ಗ್ರೋ ಬ್ಯಾಗ್ಗಳಲ್ಲಿ ಬಳಸುವಂಥದ್ದು ಅಡಿಕೆ ಸಿಪ್ಪೆ ಇರಬಹುದು. ಅದೇ ರೀತಿ ಇವತ್ತು ಏನು ತೆಂಗಿನ ನಾರುಗಳಿರಬಹುದು, ಏನು ಮತ್ತೆ ನಾವು ತರಗೆಲೆ ಅಥವಾ ಬಜವುಂತೇನು ನಮ್ಮ ಈ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಹೇಳ್ತೇವೆ. ಆ ತರಗೆಲೆಯನ್ನು ಅತಿ ಹೆಚ್ಚು ನಾನು ಇವತ್ತು ನಮ್ಮ ಗ್ರೋ ಬ್ಯಾಗ್ಗಳಲ್ಲಿ ಯೂಸ್ ಮಾಡಿರುವಂಥದ್ದು. ಅದರ ವೆಯ್ಟ್ ತುಂಬ ಕಡಿಮೆ ಇರ್ತದೆ. ಅಂತ ಹೊತ್ತಿಗೆ ಒಟ್ಟು ಟೋಟಲಿಯಾಗಿ ತಾರಸಿಯ ಮೇಲೆ ಭಾರ ಕಡಿಮೆಯಾಗಿ ಬರ್ತದೆ. ಅದೆಲ್ಲವೂ ಕೂಡ ಪ್ರಿಕಾಷನ್ ಆಗಿ ನಾವು ಮಾಡಬೇಕಾದಂಥದ್ದು. ತಾರಸಿಯ ನೀರು ಸರಿಯಾಗಿ ಹರಿದು ಹೋಗುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಮತ್ತು ಅದಕ್ಕೇನು ನೀರು ಹೆಚ್ಚು ಇಂಗಿ ಕೆಳಗಿನ ಇದಕ್ಕೆ ಬರದ ರೀತಿಯಲ್ಲಿ ಇರುವಂತಹ ಏನು ವೈಟ್ ಸಿಮೆಂಟ್ ಆ ರೀತಿಯಲ್ಲಿ ಕೂಡ ಕೊಡುವಂಥದ್ದು ಕೂಡ ನಮ್ಮ ಈ ತಾರಸಿಯ ಸಂರಕ್ಷಣೆಗೆ ನಾವು ಮಾಡಬೇಕಾದಂತಹ ಪ್ರಿಕಾಷನ್ಗಳು. ಅದಲ್ಲದೆ ಬೇರೆ ಯಾವುದೇ ಸಮಸ್ಯೆ ನಾನು ಇವತ್ತು 4 ವರ್ಷದಿಂದ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ನಮಗೆ ಇದರಿಂದಾಗಿ ಆಗಲಿಲ್ಲ. ತುಂಬ ಜನ ನನ್ನಲ್ಲಿ ಕೇಳಿದ್ದಾರೆ, ನಿಮಗೆ ಕೃಷಿ ಭೂಮಿ ಬೇಕಾದಷ್ಟು ಉಂಟಲ್ಲ, ಮತ್ತೆ ಯಾಕೆ ತಾರಸಿಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆದರೆ ನೆಲದಲ್ಲಿ ನೆಟ್ಟದಕ್ಕಿಂತ ಫಸಲು ಕೂಡ ಬೇಗ ಬರ್ತದೆ, ಅದೇ ರೀತಿ ಗಿಡಗಳು ಕೂಡ ಬೇಗ ಬೆಳೀತದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇದನ್ನು ನೆಟ್ಟು ಎಲ್ಲ ನಾನಿಲ್ಲಿ ಕಾಲಿಫ್ಲವರಿನ ಗಿಡ ಮಾಡಿದ್ದೇನೆ. ನಾವು ಉಪಯೋಗ ಮಾಡದೇ ಇರುವಂತಹ ಎಷ್ಟೋ ಏನು ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಇವತ್ತು ತರಗೆಲೆ ಇರ್ಬೋದು, ತರಗೆಲೆಗಳನ್ನು ನಾವಿವತ್ತು ಗ್ರೋ ಬ್ಯಾಗ್ಗಳಲ್ಲಿ ತುಂಬಿಸುವ ಹೊತ್ತಿಗೆ ಅದರಲ್ಲಿ ಒಂದು ಬೆಳೆ ತೆಗೆದುವ ಹೊತ್ತಿಗೆ ಪುನಃ ಅದು ಒಂದು ರೀತಿಯ ಜೈವಿಕ ಗೊಬ್ಬರ ಆಗಿ ಮಾರ್ಪಾಡಾಗ್ತದೆ. ಅದನ್ನು ನಾವು ಕೃಷಿಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಎಷ್ಟೋ ತರಗೆಲೆಗಳು ನಮ್ಮ ಸುತ್ತಮುತ್ತ ನಮ್ಮ ಗುಡ್ಡೆಗಳಲ್ಲಿ ನಮ್ಮ ಕೃಷಿ ಪ್ರದೇಶದಲ್ಲಿ ಹಾಳಾಗಿ ಹೋಗುವಂಥದ್ದು. ಕೆಲವರು ಅದನ್ನು ರಾಶಿ ಹಾಕಿ ಹೊತ್ತಿಸ್ತಾರೆ. ಆದರೆ ನಾವು ಅದನ್ನು ಈ ರೀತಿಯಲ್ಲಿ ಜೈವಿಕ ಗೊಬ್ಬರವಾಗಿ ಮಾರ್ಪಾಡು ಮಾಡಬಹುದು ಅಂತ ಹೇಳುವಂಥದ್ದು ಕೂಡ ಒಂದು ಉದಾಹರಣೆಯಾಗಿ ಒಂದು ಕೃಷಿಯ ಪ್ರಯೋಗವಾಗಿ ನಾವು ಅದನ್ನು ತೆಗೆದುಕೊಳ್ಳಬಹುದು. ಈ ರೀತಿಯಲ್ಲಿ ಒಟ್ಟಾಗಿ ಒಂದು ವಿಭಿನ್ನವಾದಂತಹ ಒಂದು ಕೃಷಿಯ ಪ್ರಯೋಗ ನಮ್ಮ ಈ ಪ್ರದೇಶದಲ್ಲಿ ಇವತ್ತು ಆಗಿದೆ. ಬಹಳಷ್ಟು ಕಡೆಗಳಿಂದ ಇವತ್ತು ನಮ್ಮ ಈ ಕೃಷಿ ತೋಟವನ್ನು ಸಂದರ್ಶಿಸಲಿಕ್ಕೆ ಅಂತ ಹೇಳಿ ಯುವ ಜನತೆ ಕೂಡ ಬರ್ತಾ ಇರುವಂಥದ್ದು ಕೂಡ ನಮಗೆ ತುಂಬ ಸಂತೋಷದ ವಿಷಯ. ಅಂತ ಹೇಳಿದರೆ ಕಾಲೇಜು ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್ ನಾಲಂದ, ಇಲ್ಲಿ ಹತ್ತಿರ ಪೆರ್ಲದಲ್ಲಿರುವಂಥ ನಾಲಂದ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ನಮ್ಮ ಈ ಕೃಷಿ ಪ್ರದೇಶದ ಸಂದರ್ಶನಕ್ಕೆ ಅಂತ ಹೇಳಿ ಕೂಡ 1-2 ಸಲ ಬಂದಿದ್ದರು. ಅದೇ ರೀತಿ ಬೇರೆ ಬೇರೆ ಕೃಷಿ ಭವನದ ಮುಖಾಂತರ ಬೇರೆ ಬೇರೆ ವ್ಯಕ್ತಿಗಳು, ತಿರುವನಂತಪುರದವರೆಗೆ ಇರುವಂತಹ ಕೃಷಿ ಏನು ಡಿಪಾರ್ಟ್ಮೆಂಟಿನ ವ್ಯಕ್ತಿಗಳು ಕೂಡ ನಮ್ಮ ಈ ಏನು ತಾರಸಿ ಕೃಷಿಯ ವೀಕ್ಷಣೆಗೆ ಅಂತ ಹೇಳಿ ಬಂದಿರುವಂಥದ್ದು ಕೂಡ ನಮಗೆ ತುಂಬ ಸಂತೋಷದ ವಿಚಾರ. ನಮ್ಮ ಪೆರ್ಲದ ಕೃಷಿ ಭವನದ ಕೃಷಿ ಆಫೀಸರ್ ಜಯಶ್ರೀ ಮೇಡಮ್ ಅಂತ ಹೇಳಿದರು. ಅವರು ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಪ್ರಚೋದನೆಯನ್ನು ನಮ್ಮ ಈ ಯೋಜನೆಗೆ ಅವರು ಕೊಟ್ಟಿರುವಂಥವರು. ಅಂದರೆ ಆ ಸಂದರ್ಭದಲ್ಲಿ ಒಂದು 4-5 ವರ್ಷಗಳ ಹಿಂದೆ ನಾವು ಕೃಷಿಯ ಕಡೆಗೆ ಅಂತ ಹೇಳುವಂತಹ ಒಂದು ಕೇರಳ ಸರ್ಕಾರದ ಒಂದು ಯೋಜನೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಆತ್ಮ ಅಂತ ಹೇಳುವಂತಹ ಒಂದು ಪ್ರಾಜೆಕ್ಟಿನ ಅಂಡರ್ನಲ್ಲಿ 3 ವರ್ಷವಾಗಿ ನಿರಂತರವಾಗಿ ತರಕಾರಿ ಕೃಷಿ ಮಾಡುವಂತಹ ಒಂದು ಪ್ಲಾಟ್ ಅಂತ ಹೇಳುವ ಲೆಕ್ಕದಲ್ಲಿ ನಮ್ಮ ಇದನ್ನೊಂದು ಮಾದರಿ ಪ್ರಾಜೆಕ್ಟ್ ಆಗಿ ಕೃಷಿ ಭವನದ ಮುಖಾಂತರ ತಗೊಂಡಿದ್ರು. ಅದು ಕೂಡ ನಮ್ಮ ಈ ಯೋಜನೆಗೆ ಒಂದು ಪ್ರೇರಣೆ ಆಯಿತು ಅಂತ ಹೇಳಿ ನನಗೆ ಅನ್ನಿಸ್ತದೆ. ತನ್ಮೂಲಕ ನನ್ನ ತಾರಸಿ ಕೃಷಿಯ ಪ್ರಾರಂಭ ಆಯಿತು. ಇವತ್ತು ಪೂರ್ತಿಯಾಗಿ ನಮ್ಮ ತಾರಸಿಯ ಮೇಲೆ ಪೂರ್ತಿಯಾಗಿ ಇರುವಂತಹ ಪ್ರದೇಶದಲ್ಲಿ ಒಂದು ಸಾಧಾರಣ ಒಂದು 100-400ರಷ್ಟು ಗ್ರೋ ಬ್ಯಾಗ್ ಇರಬಹುದು, ನಾನು ಸರಿಯಾಗಿ ಲೆಕ್ಕ ಮಾಡಲಿಲ್ಲ. ಅಷ್ಟು ಸ್ಥಳದಲ್ಲಿ ಕೂಡ ಕೃಷಿ ಮಾಡುವಂಥ ವಿವಿಧ ರೀತಿಯ ಹೂಗಳು, ತರಕಾರಿ, ಹಣ್ಣು ಹಂಪಲು, ಅದೇ ರೀತಿ ಏನು ಔಷಧೀಯ ಸಸ್ಯಗಳ ಒಂದು ತಾರಸಿಯಾಗಿ ನನ್ನ ತಾರಸಿ ಕೃಷಿ ಇವತ್ತು ಮಾರ್ಪಾಡಾಗಿದೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಮುಂದಿನ ದಿನಗಳಲ್ಲೂ ಇರಲಿ. ನನ್ನ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ. ಅಶೋಕವನಂ ತಾರಸಿ ಕೃಷಿ ಅಂಡರಿನಲ್ಲಿ ನಮ್ಮದೊಂದು ಕೃಷಿ ಕೂಟ ಇಲ್ಲಿ ರಿಜಿಸ್ಟರ್ ಆಗಿದೆ ಕೃಷಿ ಭವನದಲ್ಲಿ. ಅದೇನು ಅಂತ ಹೇಳಿದ್ರೆ ಮಲಯಾಳಂನಲ್ಲಿ ಇರುವಂಥದ್ದು ಹೆಸರು ಚಕ್ಕಮುಕ್ಕ ಕೃಷಿ ಕೂಟಂ ಅಂತ ಹೇಳುವಂಥದ್ದು. ಅದರಲ್ಲಿ ನಮ್ಮದು ಪ್ರಕೃತಿ ಆರ್ಗ್ಯಾನಿಕ್ಸ್ ಅಂತ ಹೇಳುವಂತಹ ಒಂದು ಹೆಸರಿನ ಅಡಿಯಲ್ಲಿ ನಾವು ಲೈಸೆನ್ಸ್ಡ್ ಒಂದು ಯೋಜನೆಯನ್ನು ಕೂಡ ಇದರ ಮುಖಾಂತರ ಪ್ರಾರಂಭಿಸ್ತಾ ಇದ್ದೇವೆ. ಕೃಷಿಯ ಏನು ನಾವು ಉತ್ಪಾದಿಸುವಂತಹ ಸಣ್ಣ ಸಣ್ಣ ಕೃಷಿಯ ಪ್ರಾಡಕ್ಟ್ಗಳೇನುಂಟು ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳಾಗಿ ಮಾಡುವಂಥದ್ದು, ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡಿ ಜನಗಳಿಗೆ ತಲುಪಿಸುವಂತಹ ಒಂದು ಯೋಜನೆ ಅಡಿಯಲ್ಲಿ ನಾವು ಪ್ರಕೃತಿ ಆರ್ಗ್ಯಾನಿಕ್ಸ್ ಅಂತ ಹೇಳುವಂತಹ ಹೆಸರಿನಲ್ಲಿ ನಾವು ಸಹ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಏನಿವತ್ತು ಮೋದಿಜಿಯವರ ಕನಸೇನುಂಟು, ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ ಅಥವಾ ಮಹಿಳಾ ಶಾಕ್ತೀಕರಣ ಅಂತ ಹೇಳುವಂಥದ್ದು ಹಳ್ಳಿಗಳಿಂದ ಸಣ್ಣ ಸಣ್ಣ ಕೃಷಿ ಕೂಟಗಳ ಮುಖಾಂತರ ಪ್ರಾರಂಭ ಆಗಬೇಕು ಅಂತ ಹೇಳುವಂತಹ ಕಲ್ಪನೆಯೊಂದಿಗೆ ಲೋಕಲ್ ಫಾರ್ ವೋಕಲ್ ಅಂತ ಹೇಳುವಂತಹ ಏನು ಕಾನ್ಸೆಪ್ಟ್ ಉಂಟು ಅದರ ಅಂಡರಿನಲ್ಲಿ ನಾವು ಕೂಡ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳನ್ನು ಮಾಡುವಂತಹ ಒಂದು ಕಲ್ಪನೆಯೊಂದಿಗೆ ಯೋಜನೆಗೆ ಕೂಡ ಇರಲಿ ಅಂತ ಹೇಳಿ ಆಶಿಸ್ತಾ ನಮಸ್ತೆ.